ಇವತ್ತು ಏನೋ ಒಂದು ಖುಷಿ ನಮಗೆ. ಸೊ ಯಾಕೆ ಏನು ಅಂತಂದ್ಬಿಟ್ಟು ಎಲ್ರಿಗೂ ಗೊತ್ತು. ವಾಯುಪುತ್ರ ಡೆವಲಪರ್ಸ್ನ ಡೀನ್ ಆಗಿರೋಂಥ ನಮ್ಮ ಪ್ರೊಪ್ರೇಟರ್ ಆಗಿರುವಂಥ ಚಲುವರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಅವರ ಒಳ್ಳೆ ಮನಸ್ಸಿಗೆ ಒಂದು ಒಂದು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಇನ್ನೂ ಹೆಚ್ಚೆಚ್ಚಿನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಲಿ. ಸೊ ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳ್ತಾ, ಈಗ ನಮ್ಮದು ಮಾವುತ ಚಿತ್ರಕ್ಕೂ ಅವರು ಪ್ರೊಡ್ಯೂಸರ್ ಆಗಿ ಬಂಡವಾಳನ ಹೂಡಿದ್ದಾರೆ. ಸೊ ಅವ್ರು ಏನಪ್ಪ ಅಂತಂದರೆ, ಅವರು ಇಲ್ಲಿ ತನಕ ಯಾರಿಗೆ ಏನು ಕೇಳಿದ್ರು ಇಲ್ಲ ಅನ್ನೋ ಮನಸ್ಥಿತಿ ಇಲ್ಲ. ಸೊ ಅದೇ ಮನಸ್ಥಿತಿ ಕೊಡಲಿ, ಹಂಗೆ ದೇವರು ಅವ್ರಿಗೆ ಐಶ್ವರ್ಯನ ಕೊಡಲಿ ಅಂತ ಕೇಳಿಕೊಂಡು ಅವ್ರನ್ನ ಇನ್ನೂ ಉನ್ನತವಾದ ಬೆಳವಣಿಗೆ ಅವ್ರು ಕಾಣಲಿ ಅಂತ ನಮ್ಮ ಚಿತ್ರರಂಗದಲ್ಲಾಗಲಿ ರಾಜಕೀಯದಲ್ಲಾಗಲಿ ಎಲ್ಲ ವಿಷಯದಲ್ಲೂ ಅವರೊಂದು ಎತ್ತರಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ತಾಯಿ ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀವಿ. ಜೈ. ನಮ್ಮ ಮಾಹುತ ಸಿನಿಮಾದ ಮೂಲಕ ನಮ್ಮ ಪ್ರೊಡ್ಯೂಸರ್ ಆಗಿದ್ದಂತಹ ಚೆಲುವರಾಜ್ ಸರ್ ಅವರ ಹುಟ್ಟುಹಬ್ಬ, ಅದಕ್ಕಿಂತ ಮುಂಚಿತವಾಗಿ BJPಯ ಪ್ರಮುಖ ಮುಖಂಡರುಗಳೆಲ್ಲ ಒಬ್ಬರಾಗಿದ್ದಾರೆ. ಸೊ ಅದರಲ್ಲಿ ಪ್ರತ್ಯೇಕವಾಗಿ ಅವರು ನಮ್ಮನ್ನು BJP, ನಾನು ಕಾರ್ಯಕರ್ತೆ ಆಗಿದ್ದೀನಿ, ಸೊ ಅದರಲ್ಲಿ ಅವರು ಪ್ರತಿಬಿಂಬಿಸ್ಕೊಂಡು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. ಸೊ ಅವರ ಮುಂದಿನ ಭವಿಷ್ಯ ಹೀಗೆ ನಾವು ಅಂದ್ಕೊಂಡಿರೋ ಹಾಗೆ BJPಯ ಮುಂದೆ ಬರುವಂತಹ ಇದರಲ್ಲಿ ಅವರಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟು ನಾವೆಲ್ಲ ಅವರು ಬೆಂಬಲವಾಗಿ ನಿಂತು ಆ ತಾಯಿಯ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವರು ವಾಯುಪುತ್ರ ಪ್ರೊಡಕ್ಷನ್ ಅಂತ ಮೊದಲೇ ಹಾಕಿದ್ದಾರೆ. ಸೊ ಅವರ ಆಶೀರ್ವಾದ ಅಂತೂ ಖಂಡಿತ ಅವ್ರಿಗಿದೆ. ಸೊ ನಮ್ಮೆಲ್ಲರ ಸಹಕಾರ ಅಂತೂ ಖಂಡಿತವಾಗಿರುತ್ತೆ. ಅವರ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ, ಹಾಗೆ ನಮ್ಮ ಮಾವುತ ಸಿನಿಮಾಗೂ ಸಹ ಅವರು ಸಾಥನ್ನು ಕೊಡ್ತಾ ಇದ್ದಾರೆ. ಹಾಗೆ ನಾವು ಅವ್ರ ಜೊತೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ತಾಯಿ ಆಶೀರ್ವಾದ ಕೊಟ್ಟು ಹಾಗೆ ನಮ್ಮೆಲ್ಲರ ಸಹಕಾರ ನೀಡ್ತಾ ಬೆಳೆಸೋಣ ಅಂತ ಕೇಳ್ಕೊತಾರೆ. ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸ್ನೇಹಿತರಾಗಿರ್ಬೋದು, ಆಗ ನಮ್ಮ ಹಿತೈಷಿಗಳಾಗಿರ್ಬೋದು, ನಮ್ಮ ಗುರು ಹಿರಿಯರುಗಳಾಗಿರ್ಬೋದು, ಸೊ ಎಲ್ಲರೂ ಬಂದು ನನ್ನ ಹುಟ್ಟುಹಬ್ಬಕ್ಕೆ ನನಗೆ ಶುಭಾಶಯ ಕೋರ್ತಿರೋದು ಭಾಳ ಖುಷಿ ಆಗ್ತಾಯಿದೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರಾದಂತಹ ಮಹದೇವಸ್ವಾಮಿಯವರು ನನ್ನ ಹೆಸರಲ್ಲಿ ಅವರು ಬಂದು ನನ್ನ ಬರ್ತಡೇ ದಿನ ಬೇರೆ ಮಕ್ಕಳಿಗೆಲ್ಲ ಬುಕ್ಸ್ ವ್ಯವಸ್ಥೆ, ಅದೇ ರೀತಿಯಾಗಿ ಅವ್ರಿಗೆ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಸೊ ಸ್ಕೂಲ್ಗೂ ಕೂಡ ಬೆಂಚ್ ಕೊಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈ ರೀತಿಯಾದಂಥ ಕೆಲಸ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ. JP ನಗರದಲ್ಲೂ ಕೂಡ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಆರೋಗ್ಯ ಶಿಬಿರ ಕೂಡ ಏರ್ಪಡಿಸಿದ್ದಾರೆ. ಸೊ ಹೆಲ್ತ್ಗೆ ಆಗುವಂಥ ಟಿಪ್ಸ್ಗಳು ಹಾಗೂ ECG ಚೆಕಪ್ಗಳು ಮತ್ತು ಕಣ್ ಟೆಸ್ಟು, ಸೊ ಹಲವಾರು ಟೆಸ್ಟ್ಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಮುಂದಿನ ದಿನಗಳು ಇನ್ನೂ ಇದೇ ರೀತಿಯಾದಂಥ ಕಾರ್ಯಕ್ರಮ ಚೆನ್ನಾಗಿ ಅವ್ರು ನಡೆಸ್ಕೊಳ್ಳಿ ನಮ್ಮ ಸ್ನೇಹಿತರು ಅಂತ ಭಾಳ ಖುಷಿ ಆಗ್ತಾಯಿದೆ. ಎಸ್ಪೆಷಲಿ ನಮ್ಮ ಜನ್ಮದಿನದಿಂದ ಮಾಡ್ತಿರೋದನ್ನ ಭಾಳ ಖುಷಿ ಆಗ್ತಾಯಿದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಮಾವುತ ಚಿತ್ರತಂಡ ಕೂಡ ಬಂದು ನಮಗೆ ಶುಭಾಶಯ ಕೋರಿದ್ದು ಭಾಳ ಖುಷಿ ಆಗ್ತಾಯಿದೆ. ಸೊ ಇದೇ ತಿಂಗಳು 30ನೇ ತಾರೀಕು ಜನವರಿ 30ಕ್ಕೆ ನಮ್ಮ ಮಾವುತ ಸಿನಿಮಾ ತೆರೆ ಮೇಲೆ ಬರ್ತಾಯಿದೆ. ಸೊ ಅರ್ಜುನ, ನಮ್ಮ ಮೈಸೂರಿನ ಅಂಬಾರಿ ಹೊತ್ತಂತಹ ಅರ್ಜುನನ ಮೇಲಿರುವಂಥ ಸೆಂಟಿಮೆಂಟಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾಡು ಮತ್ತು ಪ್ರಕೃತಿಯ ಬಗ್ಗೆ ಈ ಜನಗಳಿಗೆ ಒಂದು ಮೆಸೇಜ್ ತಿಳುವಂಥ ಸಿನಿಮಾ ಮಾಡಿದ್ದೇವೆ. ದಯವಿಟ್ಟು ನಮ್ಮ ಮಾವುತ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಮತ್ತು ಇದೇ ಚಿತ್ರವನ್ನು ದಯವಿಟ್ಟು ಜನವರಿ 30ರಂದು ತೆರೆ ಮೇಲೆ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.